ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ. ಗ್ರೌಂಡ್ ಮತ್ತು ಫಸ್ಟ್ ಫ್ಲೋರ್ 20-30 ಡೈಮೆನ್ಷನ್. ಆರ್ಕಿಟೆಕ್ಚರಲ್ ಪ್ಲಾನ್ ಭಾಳ ಚೆನ್ನಾಗಿದೆ. ಈಸ್ಟ್ ಫೇಸಿಂಗೇ ಇದೆ. ಫರ್ನಿಶ್ಡ್ ಹೌಸ್. ಕೆಲಸದ್ದು ಫಿನಿಶಿಂಗ್ ಭಾಳ ಚೆನ್ನಾಗಿದೆ. ನೋಡಿ, ಇದು ಪೋರ್ಟಿಕೋ. 2 ವೀಲರ್ಗಳೆಲ್ಲ ನಿಲ್ಲಿಸ್ಕೋಬೋದು. ಮೇನ್ ಡೋರ್ ಈಸ್ಟ್ ಡೋರ್ ಕೊಟ್ಟಿದ್ದಾರೆ. ಮೇಲ್ಗಡೆ ಹೋಗಬೇಕಂದ್ರೆ ಈ ಕಡೆಯಿಂದ ಹೋಗ್ಬೋದು. ಸ್ಟೇರ್ ಕೇಸ್ ಕೆಳಗಡೆ ಗ್ಯಾಸ್ ಸಿಲಿಂಡ್ರ್, ಮೋಟ್ರ್ ಇದೆಲ್ಲ ಇಟ್ಕೊಳ್ಳೋಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ನೋಡಿ, ಇದು ಕಿಚನ್ದು ಕಿಟಕಿ. ಇದು ಈಸ್ಟ್ಗೆ ಲೆಫ್ಟಲ್ಲಿ ಕಿಚನ್ ಕೊಟ್ಟಿರೋದು, ಈಸ್ಟ್ಗೆ ಈಸ್ಟ್ ಕಿಚನ್ ಕೊಟ್ಟಿದ್ದಾರೆ. ನೋಡಿ, ಯಾರಿಗಾದರೂ ಪ್ಲಾನ್ ಬೇಕು ಅಂದರೆ ಇದು ಕಾಪಿ ಮಾಡ್ಕೊಳ್ಳಿ, ಈಸ್ಟ್ಗೆ ಪ್ಲಾನ್. ನೋಡಿ, ಇದು ಲಿವಿಂಗ್. ಇದು ಕಾಂಕ್ರೀಟಲ್ಲೇ ಫಾಲ್ ಸೀಲಿಂಗ್ ಮಾಡಿರೋದು. ಲಿವಿಂಗ್ ಸೈಜು ದೊಡ್ಡದಿದೆ. ಟಿ ವಿ ಕ್ಯಾಬಿನೆಟ್ ಹಿಂದ್ಗಡೆ ಕಾಮನ್ ಬಾತ್ರೂಮ್ ಬರ್ತದೆ. ಆ ಕಡೆ ಒಂದು ಬೆಡ್ರೂಮು, ಮಧ್ಯದಲ್ಲಿ ಪೂಜಾ ರೂಮು, ಈ ಕಡೆ ಒಂದು ಬೆಡ್ರೂಮ್, ಅದ್ರ ಪಕ್ಕದಲ್ಲಿ ಕಿಚನ್. ಇದು ನೋಡಿ, ಕಿಚನ್ದು ಫೇಸಿಂಗ್ ಈಸ್ಟ್ಗೆ ಇದೆ. ಫುಲ್ಲಿ ಲೋಡೆಡ್ ಕಿಚನ್, ಫುಲ್ ಕ್ಯಾಬಿನೆಟ್ ಮಾಡಿದ್ದಾರೆ. ಇದರದ್ದು ಬೆಲೆ ಹೇಳ್ತಾರೆ 78 ಲಕ್ಷ ರೂಪಾಯಿ, 78 lakh rupees. ನೋಡಿ, ಇದು ಮೊದಲನೇ ಬೆಡ್ರೂಮ್. ಇದು ನೋಡಿ, ಹೊರಗಡೆಯಿಂದ ಒಂದು ಕನ್ಸರ್ವೆನ್ಸಿ ಬಂದು ಇಲ್ಲಿ ಲೆಫ್ಟಲ್ಲಿ ಕಿಟಕಿ ಇದೆಯಲ್ಲ, ಅಲ್ಲಿಗೆ ಎಂಡ್ ಆಗಿದೆ. ಆದರೆ ಗಾಳಿ ಬೆಳಕಿಗೋಸ್ಕರ ಬೇಕಾಯ್ತದೆ ಈ ಬೆಡ್ರೂಮ್ಗೆ. ಆ ಥರ ಮಾಡಿದ್ದಾರೆ. ನೋಡಿ, ಇದು ಟೋಟಲ್ ಬೆಡ್ರೂಮ್ ಏನಿದೆ. ಇದು ಡ್ರೆಸ್ಸಿಂಗ್ ಟೇಬಲ್. ಎರಡು ಬೆಡ್ರೂಮ್, ಮಧ್ಯದಲ್ಲಿ ಪೂಜಾ ರೂಮು. ಎರಡನೇ ಬೆಡ್ರೂಮು. ನೋಡಿ, ಫಾಲ್ ಸೀಲಿಂಗ್ ಎಲ್ಲ ಕಾಂಕ್ರೀಟಲ್ಲೇ ಮಾಡಿರೋದು. ನೋಡಿ, ಇದರಲ್ಲೂ ಫುಲ್ ವಾರ್ಡ್ರೋಬ್ ಮಾಡಿದ್ದಾರೆ. ಮಧ್ಯದಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಅಂತ ಮಾಡ್ಕೊಂಡಿದ್ದಾರೆ. ಇದಕ್ಕೆ ನೋಡಿ, ಇಲ್ಲಿಂದ ಕನ್ಸರ್ವೆನ್ಸಿ ಕಡೆಯಿಂದ ಗಾಳಿ ಬೆಳಕು ಬರಬೇಕು, ಆ ರೀತಿ ಕಿಟಕಿ ಕೊಟ್ಕೊಂಡಿದ್ದಾರೆ. ಈ ಕಡೆ ಲೆಫ್ಟಲ್ಲಿ ಈಗ ತೋರಿಸ್ತೀನಿ. ಈಗ ನೋಡಿ, ಎದುರುಗಡೆಯಿಂದ ಕಾಮನ್ ಬಾತ್ರೂಮ್. ಇದು ಟಿ ವಿ ಕ್ಯಾಬಿನೆಟ್ ರೋಸನ್ನ ಲಿವಿಂಗಲ್ಲಿ, ಅದ್ರ ಹಿಂದ್ಗಡೆ ಬರುತ್ತಿದ್ದು. ಕಾಮನ್ ಬಾತ್ರೂಮ್ ಆಯಿತು. ಈಗ ಯುಟಿಲಿಟಿದು ನೋಡಿ, ಇದರಲ್ಲಿ ವಾಶ್ ಬೇಸಿನ್ ಕೊಟ್ಟಿದ್ದಾರೆ. ಈ ರೈಟ್ ಸೈಡಲ್ಲಿ ಇಂಡಿಯನ್ ಟಾಯ್ಲೆಟ್ ಬೇಕಾದ್ರೂ ಕೊಡ್ಬೋದಾಗಿತ್ತು, ಬಟ್ ಇವರು ವಾಷಿಂಗ್ ಮೆಷಿನ್ ಇಟ್ಕೊಳ್ಳೋಕ್ಕೆ ಪ್ರಾವಿಷನ್ ಮಾಡ್ಕೊಂಡಿದ್ದಾರೆ. ಒಂದು ರೂಮ್ ಸಪ್ರೇಟಾಗಿ